ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಕೊಂಬಿ ಗ್ರಾಮ ಇತ್ತೀಚೆಗೆ ಭಕ್ತರ ಮಾತುಗಳಲ್ಲಿ ಜನರ ಅನುಭವಗಳಲ್ಲಿ ವ್ಯಾಪಕವಾಗಿ ಕೇಳಿ ಬರುತ್ತಿರುವ ಸ್ಥಳ. ಬೈಲಹೊಂಗಲದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯಕ್ಷೇತ್ರದಲ್ಲಿ ವಿರಾಜಿಸುತ್ತಿರುವವರು ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರು. ಅವರ ಮುಂದೆ ನೆಲೆಸಿರುವವರು ಶ್ರೀ ಚಕ್ರ ಪೀಠ ಮತ್ತು ಇಲ್ಲಿ ಅತಿ ಪ್ರಮುಖ ಆಕರ್ಷಣೆಯಾಗಿರುವ ಮಹಾಂತರ ಲಕ್ಷ್ಮೀ ಸಾಲಿಗ್ರಾಮ. ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯ ಪ್ರಕಾರ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರಿಗೆ ಒಂದು ಹಿಡಿ ಮಡಿಲಿಕೆ ಅರ್ಪಿಸಿದರೆ ಮನೆ ಮನೆಗೆ ಕಾಡುತ್ತಿರುವ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ, ಪರಿಹಾರ ಕಂಡುಕೊಳ್ಳುತ್ತೇವೆ ಎಂಬ ಭಕ್ತಿ ಇವರ ಪರಂಪರೆ. ಇಲ್ಲಿ ಇರುವ ಮಹಾಭಕ್ತಿ ಕೇಂದ್ರವಾದ ಲಕ್ಷ್ಮೀ ಸಾಲಿಗ್ರಾಮ ಮತ್ತು ಶ್ರೀ ಚಕ್ರ ಪೀಠ ಭಕ್ತರಿಗೆ ನೆಮ್ಮದಿಯೂ ಧೈರ್ಯವೂ ಮತ್ತು ಆಶೀರ್ವಾದವು ನೀಡುತ್ತದೆ ಎಂದು ಇಲ್ಲಿಯ ಸ್ಥಳೀಯರು ಹೇಳುವ ಮಾತುಗಳು ಭಕ್ತರ ಭರವಸೆಯನ್ನ ಹೆಚ್ಚಿಸುತ್ತವೆ. ಹಾಗೂ ವಿಶ್ವದಲ್ಲಿ ಅತಿ ಎತ್ತರವಾದ 179 ಅಡಿ ವಿಗ್ರಹದ ಕಲ್ಲಿನ ಶಿವಲಿಂಗದ ಕೆಲಸ ಪ್ರಾರಂಭವಾಗಲಿದೆ. ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 3 ಪ್ರಮುಖ ಸೇವೆಗಳು ಇವೆ ಮತ್ತು ಅವುಗಳ ಮಹಿಮೆ. ಅವುಗಳಲ್ಲಿ ಮೊದಲನೆಯದು ಅಕ್ಕಿ ಸೇವೆ. 9 ವಾರ ಇಲ್ಲಿನ ಭಕ್ತರು ತಮ್ಮ ಕಷ್ಟ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಲು ದೇವಿಗೆ 9 ವಾರ ಅಕ್ಕಿಯನ್ನ ಸೇವೆ ಮಾಡ್ತಾರೆ. ಹಾಗೂ ಎರಡನೆಯ ಸೇವೆ ಉಪ್ಪಿನ ಸೇವೆ. 3 ವಾರ ಮನುಷ್ಯರಿಗೆ ಬಂದಿರುವ ದೃಷ್ಟಿದೋಷ, ಕೆಟ್ಟ ಶಕ್ತಿ, ನಿರಂತರ ದುಷ್ಟಶಕ್ತಿಗಳ ಕಾಟ ಇತ್ಯಾದಿ ಸಮಸ್ಯೆಗಳಿಗೆ ಈ ಸೇವೆಯು ಪ್ರಮುಖವಾಗಿದೆ ಎಂದು ಜನರು ನಂಬುತ್ತಾರೆ. ಹಾಗೆಯೇ ಕೊನೆಯ ಸೇವೆ ಬೆಲ್ಲದ ಸೇವೆ. ಈ ಸೇವೆಯು ಅಮ್ಮನವರ ಪ್ರಸಿದ್ಧ ಸೇವೆಯಾಗಿದೆ. ಹಣಕಾಸಿನ ತೊಂದರೆ, ಉದ್ಯೋಗ, ಮಕ್ಕಳ ವಿದ್ಯಾಭ್ಯಾಸ, ವ್ಯವಹಾರದ ಸಮಸ್ಯೆ, ಕುಟುಂಬದಲ್ಲಿ ದುಡ್ಡಿನ ಕೊರತೆ ಇವೆಲ್ಲಕ್ಕೂ ಬೆಲ್ಲದ ದೀಪ ಹಚ್ಚುವುದರಿಂದ ಪರಿಹಾರ ತಂದುಕೊಡುತ್ತದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಇವೆಲ್ಲವೂ ಅಮ್ಮನವರ ದರ್ಶನದಿಂದ ಜನರಿಗೆ ಲಭಿಸುವ ಅನುಭವಗಳು ಹಾಗೂ ತಾಯಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ನಿತ್ಯ ನಿರಂತರ ಅನ್ನದಾಸೋಹವಿರುತ್ತದೆ. ಸೇವೆ ಅಂತ ಮಾಡಿದರೆ ಅಕ್ಕಿ ಸೇವೆ ಅಂತ ಇದೆ. ಅಕ್ಕಿ ಸೇವೆ ಮಾಡಿದರೆ ಇಷ್ಟಾರ್ಥಗಳು ನೆರವೇರ್ತವೆ. ಇನ್ನೂ ಸಮಸ್ಯೆ ಇದ್ದರೆ ಪರಿಹಾರ ಆಗ್ತದೆ. ಅಕ್ಕಿ ಸೇವೆ ಅಂತ ಬಂದರೆ 9 ದಿನ ಮಾಡಬೇಕು. ಅಕ್ಕಿ ತಗೊಂಡು ಬನ್ನಿ ಮಳೆ ಹೊರಗಡೆ 9 ಸುತ್ತಾಕಿ ಇಲ್ಲಿ ಒಂದು ಅಮ್ಮನವ್ರ ಇಬ್ಬರವ್ರ ಮೇಲೆ 2 ಸುತ್ತ ಅಕ್ಕಿ ಕಾಳನ್ನು ಎರೆದು ಖಾಲಿ ಬಟ್ಟೆನ ಮರ ಕಟ್ಟಬೇಕು. ಈ ಥರ ಮಾಡಿದರೆ ಇಷ್ಟಾರ್ಥಗಳು ನೆರವೇರ್ತವೆ. ಚಾಮುಂಡೇಶ್ವರಿ ಅಮ್ಮನವರು ಮರಕೊಂಬಿ ದೇವಸ್ಥಾನ ಇದೆ. ಇದು ದೇವಸ್ಥಾನ ಸ್ಥಾಪನೆಯಾಗಿ 13 ವರ್ಷ ಆಗಿದೆ. ಅವಾಗಿಂದಲೂ ಜನ ಬರ್ತಿತ್ತು. ಬಟ್ ಈ ಪ್ರಮಾಣದಲ್ಲಿ ಜನ ಬರ್ತಿರಲಿಲ್ಲ. ಇವಾಗ 1 ವರ್ಷದ ಮುಂಚೆ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಮರು ಪ್ರತಿಷ್ಠಾಪನೆ ಆಯಿತು. ಅವಾಗಿಂದ ಈ ಪಟ್ಟಿ ಮಂದಿ ಭಾಳ ಜಾಸ್ತಿ ಆಗ್ತದೆ ಬರ್ತಾಗಿರೋದು. ಆಮೇಲೆ ನಮ್ಮ ಬಡಗಳು ಮಲ್ಲೇಶ್ವರಗಳು ಸಾಲಿಗ್ರಾಮ ತೊಗೊಂಡು ಅವಾಗಿಂದ ಒಂದು ಸ್ವಲ್ಪ ಜನ ಭಾಳ ಆಗ್ತದೆ. ಆಮೇಲೆ ಇಲ್ಲಿ ಹರಕೆಗಳು ಅದಾವೆ. ಅಕ್ಕಿ ಸೇವೆ, ಬೆಲ್ಲದ ಆರ್ತಿರಿ, ಆಮೇಲೆ ಉಪ್ಪಿನ ಸೇವೆ ಅಂತ ಇದ್ರಿ. ಅದ್ರ ಬಗ್ಗೆ ಅಕ್ಕಿ ಸೇವೆ ಅಂತಂದ್ರೆ ಅದು ಸಕಲ ಸಂಕಲ್ಪಕ್ಕೂ ನಡೀತೈತಿ. ಏನೋ ಒಂದು ನಮ್ದು ಬೇಡ್ಕೊಳ್ಳೋದೈತಿ, ಏನೋ ಒಂದು ಆಗೋದೈತಿ, ಕೆಲಸ ಆಗೋದೈತಿ. ಬೆಳಗಾವಿ ಜಿಲ್ಲಾ ಎಂಪವರ್ ನ್ಯೂಸ್ ವರದಿಗಾರ ವೀರಭದ್ರ ಕೋರೆ.